ಚಾಕ್ಲೇಟ್ ಪ್ರಿಯರಿಗೆ ಇದೊಂದು ಬಿಗ್ ಶಾಕ್. ಸಿಕ್ಕ ಚಾಕ್ಲೇಟ್ ತಿನ್ನುವ ಮುನ್ನ ಹುಷಾರಾಗಿರಿ. ಈ ಸುದ್ದಿನೂ ಕೇಳಿಸ್ಕೊಳ್ಳಿ. ಮಕ್ಕಳಿಗೆ ಚಾಕ್ಲೇಟ್ ಕೊಡೋ ಪೋಷಕರೇ ಎಚ್ಚರ ಎಚ್ಚರ. ಆಮದು ಮಾಡಿಕೊಂಡ ಚಾಕ್ಲೇಟ್ಗಳಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆಯಾಗಿರೋದು. ಆಲ್ಕೋಹಾಲ್ ಅಂಶ ಚಾಕ್ಲೇಟ್ಗಳಲ್ಲಿ ಇದೆ. ಆಲ್ಕೋಹಾಲ್ ಇರುವ ಬಗ್ಗೆ ಇದೀಗ ಕಳವಳ ವ್ಯಕ್ತವಾಗ್ತಾ ಇದೆ. ಚಾಕ್ಲೇಟ್ಗಳ ಮಾದರಿ ಸಂಗ್ರಹಕ್ಕೆ ಇದೀಗ ಮುಂದಾಗ್ತಾ ಇದೆ FDA. ಲೇಬಲ್ಗಳಲ್ಲಿ ಆಲ್ಕೋಹಾಲ್ ಅಂಶದ ಬಗ್ಗೆ ತಿಳಿಸಿಲ್ಲ. ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಅಲರ್ಟ್ ಆದ FDA. ನೋಡಿ, ಕೆಲವೊಂದಷ್ಟು ಚಾಕ್ಲೇಟ್ಸ್ಗಳು ಆಲ್ಕೋಹಾಲ್ ಮಿಶ್ರಿತ ಚಾಕ್ಲೇಟ್ಸ್ಗಳು ಕೂಡ ಇದೆ. ಬಟ್ ಏನು ಅಂತ ಅಂದ್ರೆ ಆ ರ್ಯಾಪರ್ಗಳಲ್ಲಿ ಅದನ್ನ ಉಲ್ಲೇಖಿಸ್ತಾರೆ. ಅಂದ್ರೆ ಆಲ್ಕೋಹಾಲ್ ಇಷ್ಟು % ಇದೆ, ಶುಗರ್ ಇಷ್ಟು % ಇದೆ, ಈ ಥರದ್ದೆಲ್ಲ ಉಲ್ಲೇಖಿಸ್ತಾರೆ. ಆದರೆ ಕೆಲವು ಚಾಕ್ಲೇಟ್ಸ್ಗಳಲ್ಲಿ ಆಲ್ಕೋಹಾಲ್ ಇದೆ ಅನ್ನೋದನ್ನ ಉಲ್ಲೇಖನೂ ಮಾಡಿಲ್ಲ, ಆದರೆ ಅದರಲ್ಲಿ ಆಲ್ಕೋಹಾಲ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಒಂದು ಚಾಕ್ಲೇಟ್ನ ರೂಲ್ಸ್ ಏನಿದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಚಾಕ್ಲೇಟ್ ಅಂದಿದ ತಕ್ಷಣ ತಂದೆ ತಾಯಿನೋ ಅಥವಾ ಯಾರೇ ಆಗಲಿ ಮನೇಲಿ ಮಕ್ಕಳು ಇದ್ದಾರೆ ಅಂತ ಅಂದರೆ ಚಾಕ್ಲೇಟ್ ಕೊಟ್ಟೇ ಕೊಡ್ತೀವಿ. ಚಾಕ್ಲೇಟ್ ಕೆಟ್ಟದ್ದು, ವಿಪರೀತವಾಗಿ ಕೊಡಬಾರ್ದು, ಇದು ಗೊತ್ತಿದ್ರೂ ಕೂಡ ನಾವು ಕೆಲವೊಮ್ಮೆ ಕೊಟ್ಟೇ ಕೊಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಇದು ಇನ್ನೊಂದು ಆಘಾತಕಾರಿ ವಿಚಾರ, ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅಂತ ಅದನ್ನು ನಾವು ಚಿಕ್ಕ ಮಕ್ಕಳಿಗೆ ಕೊಟ್ಬಿಡ್ತೀವಲ್ಲ ಅನ್ನೋದೊಂದು ಆಘಾತ. ಸೊ ಹಾಗಾಗಿ ಒಂದು ಬೇಸಿಕ್ ಆಗಿ ನಾವು ಚಾಕ್ಲೇಟ್ನ ರೂಲ್ಸ್ ಏನಿದೆ ಅನ್ನೋದು ತಿಳ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಚಾಕ್ಲೇಟ್ಗಳಲ್ಲಿ ಆಲ್ಕೋಹಾಲ್ ಕಡ್ಡಾಯ ಅಲ್ವೇ ಅಲ್ಲ. ಕೆಲವು ವಿದೇಶಿ ಬ್ರ್ಯಾಂಡ್ಗಳು ರುಚಿಯನ್ನು ಹೆಚ್ಚಿಸೋಕೆ ಇದನ್ನ ಬಳಸ್ತವೆ. ಅಂಥ ಚಾಕ್ಲೇಟ್ಗಳಲ್ಲಿ ಆಲ್ಕೋಹಾಲ್ 1% ಇರುತ್ತೆ. ನಾನು ಹೇಳಿದೆ ಕೆಲವು ಚಾಕ್ಲೇಟ್ಗಳು ಇದಾವೆ, ಆಲ್ಕೋಹಾಲ್ ಮಿಶ್ರಿತ ಚಾಕ್ಲೇಟ್ಗಳು ಇದಾವೆ. ಸೊ ಅದು ಆಲ್ಕೋಹಾಲ್ ಇದೆ ಅಂತ ಗೊತ್ತಿದ್ದು ಕೂಡ ತಗೊಳ್ಬಹುದು, ಅದು ಅವರವರ ಆಪ್ಷನ್ಸ್. ಬಿಕಾಸ್ ಆ ಚಾಕ್ಲೇಟ್ನ ರ್ಯಾಪರಲ್ಲೂ ಕೂಡ ಅದನ್ನು ಉಲ್ಲೇಖಿಸ್ತಾರೆ. ಆಮೇಲೆ ಅದಕ್ಕೂ ಒಂದು ರೂಲ್ಸ್ ಇದೆ, 1-5% ಅಷ್ಟೇ ಅದರಲ್ಲಿ ಆಲ್ಕೋಹಾಲನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ. ಆದರೆ ಇತ್ತೀಚೆಗೆ ಕೆಲವು ಚಾಕ್ಲೇಟ್ಸ್ಗಳಲ್ಲಿ ಇದರ ಉಲ್ಲೇಖವೂ ಇಲ್ಲ, ಇದಕ್ಕಿಂತ ಹೆಚ್ಚಿನದಾದ ಆಲ್ಕೋಹಾಲ್ ಕಂಟೆಂಟನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋದು. ಆಹಾರ ಸುರಕ್ಷತಾ ನಿಯಮಗಳ ಪ್ರಕಾರ ಆಲ್ಕೋಹಾಲ್ ಅಂಶದ ಇರುವಿಕೆಯನ್ನು ನಮೂದಿಸಲೇಬೇಕು. ಯಾಕಂದರೆ ಮಕ್ಕಳು ಆಲ್ಕೋಹಾಲ್ ಸೇವಿಸುವುದು ನಿಷೇಧ. ಗ್ರಾಹಕರ ಸುರಕ್ಷತೆಗಾಗಿ ಲೇಬಲನ್ನು ಹಾಕಿರಲೇಬೇಕು. ಮಕ್ಕಳು ತಿನ್ನೋಕೆ ಯೋಗ್ಯವಾ ಅನ್ನೋದನ್ನು ಖಚಿತಪಡಿಸಿಕೊಂಡೇ ಚಾಕ್ಲೇಟನ್ನು ಖರೀದಿಸಬೇಕು. ಆದರೆ ಈ ರೂಲ್ಸ್ಗಳನ್ನು ಇಲ್ಲಿ ಗಾಳಿಗೆ ತೂರಲಾಗಿದೆ. ಮಕ್ಕಳು ತಿಂತಾರೆ ಅಂತ ಗೊತ್ತಿದ್ರು ಆಲ್ಕೋಹಾಲ್ ಬಳಕೆ ಮಾಡಿರೋದು, ಜೊತೆಗೆ ಆ ರ್ಯಾಪರ್ನಲ್ಲಿ ಉಲ್ಲೇಖಿಸಬೇಕಾಗಿದ್ರು ಅದನ್ನು ಉಲ್ಲೇಖ ಮಾಡದೇ ಇರೋದು, ಜೊತೆಗೆ ಇಷ್ಟೇ % ಆಲ್ಕೋಹಾಲನ್ನು ಹಾಕಬಹುದು ಅನ್ನೋ ಆಪ್ಷನ್ ಇದ್ರು ಅದಕ್ಕಿಂತ ಹೆಚ್ಚಿನದಾಗಿ ಬಳಕೆ ಮಾಡಿರೋದು, ಇದೆಲ್ಲವೂ ಕೂಡ ವರದಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಎಚ್ಚೆತ್ತುಕೊಳ್ಳಲಾಗ್ತಾ ಇದೆ. ಈಗ ವರದಿಯನ್ನು ಬೇಕು ಅಂತ ಕೇಳಲಾಗಿರುವಂಥದ್ದು. ಸೊ ಯಾವ್ಯಾವ ಕಂಪನೀಸ್ಗಳು ಈ ರೀತಿಯಾಗಿ ಯಾಮಾರಿಸ್ತಾ ಇದ್ದಾವೆ, ಗ್ರಾಹಕರಿಗೆ ಗೊತ್ತಿದ್ದು ಗ್ರಾಹಕರಿಗೆ ಮೋಸ ಮಾಡೋ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ಇತ್ತೀಚೆಗಂತೂ ಏನನ್ನು ತಿನ್ನೋ ಹಾಗೆ ಇಲ್ವಾ ನಾವು ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೀವು ಯಾವುದೇ ವಸ್ತುಗಳನ್ನು ನೋಡಿ, ಈ ಕಡೆ ಚಾಕ್ಲೇಟು, ಬೇಳೆ ಕಾಳು, ಇನ್ನೊಂದು ಮತ್ತೊಂದು ಜ್ಯೂಸು, ಪ್ರತಿ ಒಂದರಲ್ಲೂ ಕೂಡ ಕೆಮಿಕಲ್ ಮಿಶ್ರಿತ, ಬಣ್ಣ ಮಿಶ್ರಿತ, ಆಲ್ಕೋಹಾಲ್ ಮಿಶ್ರಿತ, ಇನ್ನೊಂದೇನೋ ಮತ್ತೊಂದೇನೋ. ಹಾಗಾಗಿ ಏನು ತಿನ್ನೋದೇ ಬೇಡವೇನೋ ಅನ್ನುವಷ್ಟರ ಮಟ್ಟಿಗೆ ಬೇಸರ ಆಗಿದೆ. ಬಟ್ ಈ ಚಾಕ್ಲೇಟ್ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಅತಿ ಹೆಚ್ಚಾಗಿ ಚಾಕ್ಲೇಟ್ಸ್ ತಿನ್ನೋದು ಮಕ್ಕಳು, ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ. ಆಲ್ಕೋಹಾಲ್ ಕಂಟೆಂಟ್ ಮಕ್ಕಳಿಗೆ ಕೊಡಬಾರದು, ಅಂಥದ್ರಲ್ಲಿ ಚಾಕ್ಲೇಟ್ಸಲ್ಲೇ ಆಲ್ಕೋಹಾಲ್ ಇದ್ದರೆ ಹೇಗೆ ಅನ್ನೋದು ಇದು ಗ್ರಾಹಕರಿಗೂ ಕೂಡ ತೀರಾನೇ ಶಾಕಿಂಗು ಆಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಗ್ರಾಹಕರು, ಮಕ್ಕಳ ಪೋಷಕರು ಗಾಬರಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ನಮ್ಮ ಮಕ್ಕಳು ಹಾಗಿದ್ರೆ ಆಲ್ಕೋಹಾಲ್ ಕಂಟೆಂಟ್ ಇರೋವಂಥ ಚಾಕ್ಲೇಟ್ ತಿಂದಿದ್ದಾರಾ, ತಿನ್ನಬೇಕಿತ್ತಾ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಷನ್ಸ್ಗಳು ಕೂಡ ಆಗತ್ತೆ. ಏನು ಆ್ಯಕ್ಷನ್ಸ್ ಆಗುತ್ತೆ, ಏನು ಎತ್ತ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ.